ಈ ಒಂದು ಗೋ ಉತ್ಪನ್ನನೇ ಇದು ದಂತಮಂಜನ ಅಂತ. ಇದರಿಂದ ಹಲ್ಲು ಜೋದ್ರಿಂದ ಹಲ್ಲು ತುಂಬ ಸಮೃದ್ಧಿಯಾಗಿರ್ತದೆ ಬಂಧುಗಳೇ. ಹಾಗೇನೆ ನೋಡಿ ಸೊಳ್ಳೆಗೆ ಇದು ಸೊಳ್ಳೆ ಬತ್ತಿ, ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಈ ಗೋ ಉತ್ಪನ್ನನೇ ಇದು ಹಚ್ಚೋದ್ರಿಂದ ಆಮ್ಲಜನಕ ಯಥೇಚ್ಛಾಗಿ ಭೂಮಿಗೆ ಸಿಗುತ್ತೆ, ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಜೊತೆಗೆ ಇದರಿಂದ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಇಲ್ಲ. ಇದನ್ನೇ ಬಳಸಿ ಬಂಧುಗಳೇ, ಇದು ಬಳಸೋದು ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಇಂಥದ್ದನ್ನೇ ಬಳಸಬೇಕು, ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಇದು ಗೋಹಾರ್ಕ ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದೇ ಗೋಹಾರ್ಕ. ಇದನ್ನ ಕೂಡ ಗೋಹಾರ್ಕ ಇದರನ್ನ ಒಂದ್ ಮೂಡಿ ಹಾಕ್ಬೇಕು. ಉಗುರು ಬೆಚ್ಚಿ ನೀರು ಮಾಡಿ 2 ಮೂಡಿ ನೀರು ಮತ್ತೆ ಇದು ಹಾರ್ಕ 1 ಮೂಡಿ, 2 ಮುಚ್ಚಳ ನೀರು, 1 ಮುಚ್ಚಳ ಈ ಹಾರ್ಕನ ಹಾಕಿ ಬೆಳಗ್ಗೆ ಬಿಸಿನೀರಲ್ಲಿ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೇದಾಗುತ್ತೆ. ಯಾವುದೇ ರೀತಿ ಕಾಯಿಲೆಗಳು ಇದ್ರೂ ಕಾಯಿಲೆಗಳು ಹೊರಟೋಗುತ್ತೆ, ಜೊತೆಗೆ ಕಾಯಿಲೆಗಳು ಬರೋದು ಇಲ್ಲ. ಕ್ಯಾನ್ಸರೇ ವಾಸಿ ಆಗುವಂತ ತುಂಬ ಒಳ್ಳೆಯದು. ನೋಡಿ ಇದು ಗೋ ತೀರ್ಥ, ಜಮೀನುಗಳಿಗೆ ಸಸಿಗಳಿಗೆ ಹಾಕ್ಬೋದು. ನೋಡಿ ಇದು ಗೋ ತೀರ್ಥ. ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖ ಕಾಂತಿಯಾಗಿ ಕಾಣುತ್ತೆ. ಮತ್ತೆ ಏನು ಮುಖದ ಮೇಲೆ ಕಲೆಗಳು, ಏನು ಕಪ್ಪು ಕಲೆಗಳು, ಬೇರೆ ರೀತಿ ಮಚ್ಚೆಗಳು ಮತ್ತೆ ಇದ್ದಾಗ ಇದು ಹೋಗುತ್ತೆ ಅಂತ ಇದಿದೆ. ಅದು ತುಂಬಾ ಒಳ್ಳೆಯದು. ಇದನ್ನು ಸದುಪಯೋಗ ಪಡ್ಕೊಳ್ಳಿ. ದೇಸಿ ಹಸುವಿನಿಂದ ಮಾಡಿದಂತ ಇದು ಅಣತೆ ನೋಡಿ, ಗೊಬ್ಬರದಿಂದ ಮಾಡಿರೋದು. ಇದನ್ನು ಕೂಡ ಬಂಧುಗಳು ಬಳಸ್ಕೊಳ್ರಿ. ವಿಭೂತಿ, ದೇಸಿ ಹಸುವಿನಿಂದ ತಯಾರಾದಂಥ ವಿಭೂತಿ, ಇದನ್ನು ಕೂಡ ಬಳಸ್ಕೊಳ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಗೋ ಉತ್ಪನ್ನಗಳು ಬೇಕು ಅಂತಂದ್ರೆ ಈ ಒಂದು ಸ್ಥಳನ ನೀವು ಬಂದು ಭೇಟಿ ಮಾಡಿ ಅಂತ ಕೇಳ್ಕೊತಿದ್ದೀವಿ. ಬಂಧುಗಳೇ, ತುಂಬು ಹೃದಯದ ನಮಸ್ಕಾರಗಳು. ನಾವೀಗ ಒಡಕೇಳದಲ್ಲಿ ಸಮಗ್ರ ವಿಕಾಸ ಟ್ರಸ್ಟ್ ಶ್ರೀ ಚಾಮರಾಜನಗರ ಮಲೆ ಮಹದೇಶ್ವರ ಪಂಚಗವ್ಯ ಉತ್ಪನ್ನ ಕೇಂದ್ರ, ಗೋಕುಲ ಗ್ರಾಮ, ಚೆನ್ನೂರು, ಅನೂರು, ಚಾಮರಾಜನಗರ ಜಿಲ್ಲೆ. ನೋಡಿ, ಇಲ್ಲಿ ಒಳ್ಳೊಳ್ಳೆ ಗೋವುಗಳಿಂದ ಏನೇನು ಪದಾರ್ಥಗಳು ಸಿಗ್ತವೆ ಅದು ಇಲ್ಲಿ ಸಿಗ್ತದೆ ಬಂಧುಗಳೇ. ನೋಡಿ, ಗೋಹಾರ್ಕ ಅಂತ ಇದೆಯಲ್ಲ, ಗೋಹಾರ್ಕ, ಅದರಿಂದ ಏನೇನು ಮಾಡ್ಬೋದು? ಗೋಹಾರ್ಕ ಹೊಟ್ಟೆಗೆ ಉಪಯೋಗಿಸೋದು. ಬೆಳಗ್ಗೆ ಟೀ ಕುಡಿಯೋಕ್ಕೂ ಮೊದಲೇ ಕುಡಿಬೇಕು. ಟೀ ಕುಡಿಯೋಕ್ಕೂ ಮೊದಲೇ ಕುಡಿದಾಗ ಹೊಟ್ಟೆ ಒಳಗಡೆ ಏನ್ ಕ್ರಿಮಿಗಳಿದೆಯೋ ನಾಶ ಆಗ್ತವೆ. ಮತ್ತೆ ಕೊಳೆ ಇದೆಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿ ಆರೋಗ್ಯ. ಮತ್ತೆ ನಿಮ್ಮಲ್ಲಿ ಗೋ ದೀಪ ಇದೆ, ಗೋಮಯ ದೀಪ. ಇದು ಎಣ್ಣೆ ಹಾಕಿ ಹಚ್ಚೋದ್ರಿಂದ ಅದ್ರ ಜೊತೆಗೆ ಆ ಬೆರಣಿನೂ ಸುಟ್ಟೋಗುತ್ತೆ. ಅದು ತುಂಬಾ ಒಂದು ವಾತಾವರಣ ಶುಭ ಕಾರ್ಯ. ವಾತಾವರಣ ಒಳ್ಳೆ ಆಮ್ಲಜನಕ ಕ್ರಿಯೇಟ್ ಆಗಿ ಆ ಜಾಗ ಒಳ್ಳೆ ಸಮೃದ್ಧಿಯಿಂದ ಕೂಡಿರ್ತದೆ. ಮತ್ತೆ ವಿಭೂತಿ ಇದೆ, ನಾಟಿ ವಿಭೂತಿ. ನೋಡಿ, ನಾಟಿ ವಿಭೂತಿನೂ ಇದು ಸಿಕ್ಕಲ್ಲ ಎಲ್ಲ ಕಡೆ, ಒಳ್ಳೆ ವಿಭೂತಿ. ಈ ನಾಟಿ ವಿಭೂತಿ ಧರಿಸೋದ್ರಿಂದ ತುಂಬಾ ಅನುಕೂಲ ಇದೆ. ಜೊತೆಗೆ ಗೋ ತೀರ್ಥ ಇದೆ, ಗೋ ಭಸ್ಮ ಇದೆ, ಗೋ ಧೂಪ ಇದೆ, ಗೋಮಯ ಧೂಪ ಇದೆ, ಮತ್ತೆ ಗೋಮಯ ಬೆರಣಿ ಇದೆ, ಗೋ ಮಜ್ಜನ, ಇಷ್ಟೆಲ್ಲ ಇದೆ. ಇನ್ನೂ ಉತ್ಪನ್ನಗಳು ನೋಡಿ, ಇಲ್ಲೆಲ್ಲ ಬಹಳ ಇದೆ. ವಿಭೂತಿ ಎಲ್ಲ ಇರೋದ್ರಿಂದ ದಯವಿಟ್ಟು ಈ ಒಂದು ಗೋಗಳಿಂದ ಆಗುವಂತ ಉತ್ಪನ್ನಗಳು ಬೇಕು ಅಂತಂದ್ರೆ ನಮ್ಮ ಒಡಕೇರಳದಲ್ಲಿ ಏನು ಈ ಮೋರಿ ಇದೆ, ಒಂದು ಸೇತುವೆ ಪಕ್ಕದಲ್ಲೇ ಇದೆಲ್ಲ ಸಿಗ್ತದೆ ಬಂಧುಗಳೇ. ಜೊತೆಗೆ ಹೋಟೆಲ್ ಕೂಡ, ಮಲೆ ಮಹದೇಶ್ವರ ನೋಡಿ. ಹಾಗೇನೆ ಇಲ್ಲಿ ಹೋಟೆಲ್ ಪ್ರಾರಂಭ ಕೂಡ ಆಗುತ್ತೆ. ಏನು ಜನಪದ ಹಾಡಲ್ಲಿ ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿಮಲೆ ಅಂತ 77 ಮಲೆನಲ್ಲಿ ಮೊದಲೇ ಬರುತ್ತೆ ಆನುಮಲೆ. ಒಂದು ಆನುಮಲೆ ಮಹದೇಶ್ವರ ಹೋಟೆಲ್. ಬೆಳಗ್ಗೆ ಉಪಹಾರ ಸಿಗ್ತದಂತೆ. ಏನೇನು ಸಿಗ್ತದೆ ಸ್ವಾಮಿ ಬೆಳಗ್ಗೆ? ಇಡ್ಲಿ, ದೋಸೆ, ಚಿತ್ರಾನ್ನ, ಜೊತೆಗೆ ರಾಗಿ ದೋಸೆ ಸಿಗ್ತದೆ. ಸರಿ. ನಾಟಿ ಹಸಿನ ತುಪ್ಪ ಇಷ್ಟು ಸಿಗುತ್ತೆ ನೋಡಿ. ಈ ಹೋಟ್ಲಲ್ಲಿ ಇಷ್ಟು ಸಿಗುತ್ತೆ. ಇದನ್ನ ನಮ್ಮ ಮಲೆ ಮಹದೇಶ್ವರ ಸ್ವಾಮಿಯ ಒಂದು ಭಕ್ತಾದಿಗಳು ಮತ್ತೆ ಸಾರ್ವಜನಿಕರು
ಮತ್ತು ಸರ್ವಧರ್ಮದ ಜನಾಂಗದವರು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ಇದನ್ನು ಉಪಯೋಗಿಸ್ಕೊಬೋದು, ಬಳಸ್ಕೊಬೋದು. ಜೊತೆಗೆ ಅವರೆಲ್ಲರ ಸಹಕಾರ ಈ ಒಂದು ಸಮಗ್ರ ವಿಕಾಸ ಟ್ರಸ್ಟ್ ಕಡೆಗೆ ಗಮನ ಇರಲಿ, ಜೊತೆಗೆ ಸಹಕಾರ ಇರಲಿ. ಹಾಗೇನೆ ಇದು ಇನ್ನೂ ಎಮ್ಮರವಾಗಿ ಬೆಳೀಲಿ ಎತ್ತರಕ್ಕೆ ಅಂತ ನಾವು ಮಲೆಮಹದೇಶ್ವರ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಗೋಮಾತೆಯಲ್ಲಿ ಮತ್ತು ನಮ್ಮ ಭೂಮಾತೆ ನಮಗೆ ಅತಿ ದೊಡ್ಡದು, ಅತಿ ದೊಡ್ಡದು ಗೋಮಾತೆ ಅಂದ್ರೆ ನಮಗೆ ಅತಿ ದೊಡ್ಡ ಒಂದು ತಾಯಿ ನಮ್ಮ. ಹೌದು ಹೌದು ಹೌದು. ಎಲ್ಲರಿಗೂ ಒಳ್ಳೇದಾಗಲಿ. ಸರ್ವತೋ ಸುಖಿನೋ ಭವತೋ.